ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಸಾಸ್ ಚಿಕನ್ ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡುವಂಥದ್ದು ತೋರಿಸ್ತೇನೆ. ಅದು ಹೇಗಂತೇಳಿ ನೋಡ್ಕೊಂಡು ಬರುವ, ಆಯಿತಾ? ಇಲ್ಲಿ ನೋಡಿ, ಸಾಸ್ ಚಿಕನಿಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚ ಫುಲ್ 1 ಚಮಚ ಮೆಣಸಿನ ಪುಡಿ, ಆಮೇಲೆ ಕಾಳು ಮೆಣಸಿನ ಪುಡಿ ಅರ್ಧ ಚಮಚ, 1/4 ಚಮಚ ಅರಿಶಿನ ಪುಡಿ, ಸ್ವಲ್ಪ ಕರಿಬೇವು, ಆಮೇಲೆ ಕಸೂರಿ ಮೇಥಿ ಸ್ವಲ್ಪ, ಮತ್ತು ಮೊಸರು 2 ಚಮಚ ಮೊಸರು. ಆಮೇಲೆ ಇಲ್ಲಿ 2 ನೀರುಳ್ಳಿ, 3 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ವಿನೆಗರ್ ಮತ್ತು ಟೊಮೆಟೊ ಸಾಸು, ಸೋಯಾ ಸಾಸ್. ಅದು ಮಾಡುವಾಗ ಎಷ್ಟೆಷ್ಟು ಹಾಕೋದು ಅಂತ ಹೇಳ್ತೇನೆ. ಇಲ್ಲಿ 300 ಗ್ರಾಮಿನಷ್ಟು ಚಿಕನ್ ತಗೊಂಡಿದ್ದೇನೆ. ಚಂದ ತೊಳ್ಕೊಂಡು ಅರಿಶಿನ ಮತ್ತು ಉಪ್ಪು ಹಾಕಿ ಕಲಸಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಆಮೇಲೆ ಹಾಕುವಾಗ ಉಪ್ಪು ನೋಡ್ಕೊಂಡು ಹಾಕಬೇಕು, ಮತ್ತು ಸಾಸ್ಗಳಲ್ಲಿ ಉಪ್ಪಿರುತ್ತೆ. ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಉದ್ದಿ ಇಟ್ಟಿದ್ದೇನೆ, ಆಗ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಈಗ ನೀರುಳ್ಳಿಯನ್ನು ಈ ಥರ ಕೊಚ್ಕೊಂಡು ಇಟ್ಕೊಂಡಿದ್ದೇನೆ. ಹಸಿಮೆಣಸು ನೋಡಿ ಉದ್ದಕ್ಕೆ, ಬೇಕಿದ್ದರೆ ಪೇಸ್ಟ್ ಮಾಡಿಯೂ ಹಾಕ್ಕೊಳ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಥರ ಗ್ಯಾಸ್ ಆನ್ ಮಾಡ್ಕೊಂಡು ಕುಕ್ಕರ್ ಇಡ್ತೇನೆ. ಪಟ್ಟಂತ ಮಾಡುವ ಸಾಸ್ ಚಿಕನ್ ಇದು, ಪಟ ಆಗುತ್ತೆ. ಈಗ ಇದು ಕಾಯ್ತು, ಇದಕ್ಕೆ ನಾನೀಗ ಎಣ್ಣೆ ಹಾಕ್ತೇನೆ. ಒಂದು 4 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಇದು ಒಂದು ಸ್ವಲ್ಪ ಕರಿಬೇವನ್ನು ತಗೊಂಡು ಅದನ್ನು ತುಂಬ ಚಂದ ಫ್ರೈ ಮಾಡಿ ತೆಗೆದಿಟ್ಕೊಂಡಿರಬೇಕು. ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದು ಫ್ರೈ ಆಯಿತು. ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಕೊಳ್ತೇನೆ ಇದನ್ನು ಆಮೇಲೆ ಗಾರ್ನಿಷ್ ಮಾಡಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಎಷ್ಟು ಫ್ರೈ ಆಗಿದೆ. ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೇನೆ. ಈಗ ಅದೇ ಕುಕ್ಕರಲ್ಲಿ ಅದೇ ಎಣ್ಣೆಗೆ ನಾವು ನೀರುಳ್ಳಿ ಕೊಚ್ಕೊಂಡಿತ್ತಲ್ಲ ಅದನ್ನೆಲ್ಲವನ್ನು ಹಾಕಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಹಸಿಮೆಣಸನ್ನು ಹಾಕಬೇಕು. ಅದು ಸ್ವಲ್ಪ ಎಲ್ಲ ಕೆಂಪಾಗ್ತಾ ಬರುವಾಗ ನಾನು ಇಲ್ಲಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ. ಹಾಕಿ ಅದರದ್ದು ಹಸಿ ವಾಸನೆ ಹೋಗೋವರೆಗೆ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಆಮೇಲೆ ಇದು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿ ಹಾಕ್ಕೊಳ್ಳೋದು. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀರುಳ್ಳಿ ಒಟ್ಟಿಗೆ ಎಲ್ಲವನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದು ಕಸೂರಿ ಮೇಥಿ ಮತ್ತು ಮೊಸರು ಉಂಟಲ್ಲ, ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಸಾಸುಗಳನ್ನು ಹಾಕೋದು. ಯಾವುದು? ಈಗ ಟೊಮೆಟೊ ಸಾಸು 2 ಸ್ಪೂನಿನಷ್ಟು ಟೊಮೆಟೊ ಸಾಸ್ ಹಾಕ್ತೇನೆ. ಆಮೇಲೆ 2 ಸ್ಪೂನಿನಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ತೇನೆ. ಹಾಕ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅದೆಲ್ಲ ಮಿಕ್ಸ್ ಆಗೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟು ಫ್ರೈ ಮಾಡಿಕೊಂಡು ಒಂಚೂರು ವಿನೆಗರ್ ಹಾಕ್ಕೊಳ್ಬೇಕು. ವಿನೆಗರ್ ಹಾಕ್ಕೊಂಡು ಮತ್ತು ಈಗ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸರಿ ಒಂಥರ ಪಲ್ಯ ಥರ ಮಾಡಿಕೊಂಡು ಫ್ರೈ ಮಾಡಿ ಆದರೂ ಕೂಡಲೇ ಈಗ ನಾವು ಇದಕ್ಕೆ ಚಿಕನ್ ಹಚ್ಚಿಟ್ಟಿದ್ದೇವಲ್ಲ ಅರಿಶಿನ ಮತ್ತು ಉಪ್ಪು, ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಕರೆಕ್ಟ್ ಆ ಚಿಕನಿಗೆ ಆ ಮಸಾಲೆ ಎಲ್ಲ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಅದನ್ನು ಮುಚ್ಚಿ ಇಡಿ. ಒಂದು ಪ್ಲೇಟ್ ಮುಚ್ಚಿ, ಅದೇ ಕುಕ್ಕರಿದೆ ಮುಚ್ಚಳ ಮುಚ್ಚಿ 2 ನಿಮಿಷ ಇಟ್ಟರೆ ಸಾಕು. ಈಗ ಪ್ಲೇಟ್ ತೆಗೆದು ಪುನಃ ಒಂದು ಸಲ ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಉಪ್ಪು ಏನಾದರೂ ಬೇಕಾದರೆ ನೋಡ್ಕೊಳ್ಳಿ. ನಾನೀಗ ನೋಡ್ತಾ ಇದ್ದೇನೆ ಉಪ್ಪು ಎಂತಾದ್ರು ಬೇಕಾ, ಖಾರ ಗೀರ ಅಂತ. ಅದು ಒಂಚೂರು ಉಪ್ಪು ಬೇಕನ್ನಿಸ್ತು, ಒಂಚೂರು ಉಪ್ಪು ಹಾಕ್ಕೊಳ್ತೇನೆ. ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಮಾಡಿದರೆ
ಆಯಿತು. ಇದು ನಮ್ಮದು ಸಾಸ್ ಚಿಕನ್ ರೆಡಿಯಾಗಿ ಬಿಡ್ತದೆ. ಇದು ಯಾರಾದರೂ ನೆಂಟರು ಬಂದಾಗ ಪಟ್ಟಂತ ಸುಲಭವಾಗಿ ಮಾಡಿಕೊಳ್ಳುವಂಥ ಚಿಕನ್, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಬಂದವ್ರಿಗೆ ಖುಷಿಯೂ ಆಗುತ್ತೆ, ಅದು ಅಂದರೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಮತ್ತು ನೀವು ಕ್ವಿಕ್ಕಾಗಿ ಮಾಡ್ಬೋದು. ಯಾರಾದರೂ ಬಂದರೆ, ನೆಂಟರು ಬಂದರೆ ಚಿಕನ್ ಒಂದು ಇದ್ಬಿಟ್ರೆ ಪಟ್ಟಂತ ಮಾಡ್ಬೋದು. ಇದೀಗ ನಾನು ಓಪನ್ ಮಾಡಿ ನೋಡ್ತೇನೆ ನೋಡಿ ಯಾವ ಥರ ಬಂತಂತೇಳಿ. ಈಗ ನಾನು ಇದು ಚಿಕನ್ ಬೆಂತ ನೋಡ್ತೇನೆ. ಇದು 2 ವಿಸಿಲ್ ಮಾಡಿದ್ದೆ ಅಲ್ಲ, ಹಾಗಾಗಿ ಚಿಕನ್ ಬೆಂತ ನೋಡ್ತೇನೆ ಕುಕ್ಕರಲ್ಲಿ. ನೋಡಿ ಕರೆಕ್ಟ್ ಬೆಂದಿದೆ, ಎಷ್ಟು ಕರೆಕ್ಟಾಗಿ ಬೆಂದಿದೆ. 2 ವಿಸಿಲ್ ಮಾಡಿದ್ದೇನೆ ನಾನು. ಇದು ಬ್ರಾಯ್ಲರ್ ಕೋಳಿ ಆದ್ದರಿಂದ 2 ವಿಸಿಲ್ ಮಾಡಿ. ನೀವು ಬೇರೆ ನಾಟಿ ಕೋಳಿ ಅದೆಲ್ಲ ಆದರೆ ಒಂದು 3-4 ವಿಸಿಲ್ ಮಾಡಿ, ಒಳ್ಳೆದಾಗ್ತದೆ, ಟೇಸ್ಟಿಯಾಗಿದ್ದಿತ್ತು. ಈಗ ನಾನು ಇದನ್ನು ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ. ಈ ಟೈಮಲ್ಲಿ ನಾನು ಫಸ್ಟಿಗೆ ಕರಿಬೇವು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮೇಲಿಂದ ಗಾರ್ನಿಷ್ ಮಾಡಿ ಸರ್ವ್ ಮಾಡೋದು. ತುಂಬ ಟೇಸ್ಟಿಯಾಗಿ ಬರ್ತದೆ, ನೀವು ಟ್ರೈ ಮಾಡಿ. ನಾನು ಇಲ್ಲಿಗೆ ನನ್ನ ವ್ಲಾಗ್ ಎಂಡ್ ಮಾಡ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಓಕೆನಾ? ಬಾಯ್. ಸಿ